ವಿದ್ಯಾರ್ಥಿಗಳ 8ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 1 ವರ್ಗ ಮತ್ತು ಘನ ಅನ್ನೋ ಪಾಠದ ಪುಟ ಸಂಖ್ಯೆ 8ರಿಂದ 10ರವರೆಗಿನ ಕಲಿಕಾಂಶಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈಗ ವರ್ಗ ಮೂಲಗಳು. ಈಗ ಒಂದು ಚೌಕದ ವಿಸ್ತೀರ್ಣ 49 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಹೇಗೆ ಕಂಡುಹಿಡಿಯೋದು? ಈಗ ಚೌಕ ಫಸ್ಟ್ ತಗೊಳ್ಳೋಣ. ಇದು ನೋಡಿ, ಇದರ ವಿಸ್ತೀರ್ಣ, ಟೋಟಲ್ ವಿಸ್ತೀರ್ಣ ಎಷ್ಟಂತೆ? 49 ಸೆಂಟಿಮೀಟರ್ ಕ್ಯೂಬ್ ಅಂತೆ. ಸ್ಕ್ವೇರ್ 49 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಅದರ ಬಾಹುವಿನ ಉದ್ದ ಎಷ್ಟು ಅಂತ ಇದು ಬರ್ಕೊಂಬಿಡೋಣ. ಫಸ್ಟು ನೋಡಿ, ಚೌಕದ ವಿಸ್ತೀರ್ಣ ಎಷ್ಟು? 49 ಸೆಂಟಿಮೀಟ್ರು ಸ್ಕ್ವೇರ್. ಈಗ ಚೌಕದ ವಿಸ್ತೀರ್ಣ ನಮಗೆ ಗೊತ್ತಿದೆ, ಏನು? ಬಾಹು ಇಂಟು ಬಾಹು ಅಂತ. ಇದರ ಸೂತ್ರ ಏನು? ಬಾಹು ಇಂಟು ಬಾಹು. ಯಾಕೆ? ಉದ್ದ ಮತ್ತು ಅಗಲ ಎರಡು ಸೇಮ್ ಇರುತ್ತೆ. ಸೊ ಹಾಗಾಗಿ 49 ಅಂತ ಸೆಂಟಿಮೀಟ್ರ್ ಆಮೇಲೆ ಬರ್ಕೊಳ್ಳೋಣ. ಈಗ ನೋಡಿ, ಬಾಹು ಇಂಟು ಬಾಹು ಅಂತಂದರೆ ನಾವು ಇದನ್ನು ಹೆಂಗೆ ಬರ್ಕೋಬೋದು? ಬಾಹು ಸ್ಕ್ವೇರ್ ಅಂತ ಬರ್ಕೋಬೋದು. ಈಗ ನಮಗೆ 49 ಯಾವುದರ ವರ್ಗ ಸಂಖ್ಯೆ ನಮಗೆ ಗೊತ್ತಿದೆ? 7. ಬಾಹೆಟ್ ಮಾಡಿದ್ದೀವಿ ನಾವು 30ವರೆಗೂ. ಹೌದಾ? 7 × 7. ಸೊ ಹಾಗಾಗಿ ಬಾಹು ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಸ್ಕ್ವೇರ್ ಅಂತ ತಗೋಬೋದು. ಹಾಗಾಗಿ ಬಾಹು ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಸೊ ಈ ರೀತಿ ನಾವು ಏನು ಮಾಡ್ಬೋದು? ಬಾಹುವನ್ನು ಕಂಡುಹಿಡಿಬೋದು ಚೌಕದ ವಿಸ್ತೀರ್ಣವನ್ನು ಕೊಟ್ಟಾಗ. ನೋಡಿ, ಈಗ ಇದನ್ನು ಹೇಗೆ ಬರೀತಾರೆ? ಸಾಮಾನ್ಯವಾಗಿ y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗಿದ್ದರೆ ಎಕ್ಸ್ ಎಂಬುದು ವೈನ ವರ್ಗಮೂಲವಾಗಿದೆ. ಅಂದರೆ ಏನು ಅರ್ಥ ಅಂತಂದರೆ ನೋಡಿ, 49 ಏನಿದೆ ಅದು ಯಾವುದರ ವರ್ಗ ಸಂಖ್ಯೆ? 7 ಸ್ಕ್ವೇರ್ನ ವರ್ಗ ಸಂಖ್ಯೆ. ಹೌದಾ? 7 ಸ್ಕ್ವೇರ್ ಅಂದರೆ 49. ಸೊ ಹಾಗಾಗಿ ಇಲ್ಲಿ 7 ಏನಿದೆ ಇದು ದೇರ್ ಫಾರ್ ಇಂಪ್ಲಾಯಸ್ 7 ಎಂಬುದು 49ರ ವರ್ಗಮೂಲವಾಗಿದೆ. ವರ್ಗಮೂಲ ಅಂತಂದರೆ ಯಾವುದರಿಂದ ಬಂದಿದೆ ಅಂತ ಅರ್ಥ. ಹಾಗಾಗಿ 49 ಮೂಲ ಯಾವುದರಿಂದ ಬಂದಿದೆ? 7ರಿಂದ ಬಂದಿದೆ. ಹಾಗಾಗಿ ಅದನ್ನು ವರ್ಗಮೂಲ ಅಂತ ಕರೀತಾರೆ. 7 ಎಂಬುದು 49ರ ವರ್ಗಮೂಲ ಆಗಿದೆ. ಸೊ ಇದನ್ನು ಸಾಮಾನ್ಯ ರೂಪದಲ್ಲಿ ಬರ್ತಾರೆ. ಇನ್ನು 64ರ ವರ್ಗಮೂಲ ಎಷ್ಟು ಅಂತ ಸೇಮ್ ಇದು ಅದೇ ರೀತಿ ಬರ್ಕೋಬೋದು ನಾವು. ಏನು? ಬಾಹು ಇಂಟು ಬಾಹು, ಅದೇ ರೀತಿ ಮಾಡ್ತಾ ಹೋಗ್ಬೋದು. ಬಾಹು ಇಂಟು ಬಾಹು ಇಸ್ ಈಕ್ವಲ್ ಟು 64. ಇಲ್ಲಿ ಬಾಹು ಸ್ಕ್ವೇರ್ ಇಸ್ ಈಕ್ವಲ್ ಟು ಅದೇ ರೀತಿ ತಗೊಳ್ಳೋಣ. ಇಲ್ಲಿ ಏನಾಗುತ್ತೆ? ಯಾವುದು? 8 ಹೌದಾ? 8 64. ಸೊ ಹಾಗಾಗಿ ಬಾಹು ಇಸ್ ಈಕ್ವಲ್ ಟು 8. 1 ಬೇಕಾಗಿರೋದ್ರಿಂದ ಬಾಹು. ಸೊ ದೇರ್ ಫಾರ್ 64ರ ವರ್ಗಮೂಲ, ಇದನ್ನು ಸ್ಕ್ವೇರ್ ಅಂತಲೂ ತಗೋಬೋದು. ಇಲ್ಲಿ 64ರ ವರ್ಗಮೂಲ ಎಷ್ಟು? 8 ಅಂತ ಬರಿಬೋದು. ಈಗ 64ರ ವರ್ಗಮೂಲ -8 ಆಗ್ಲಿಕ್ಕೆ ಸಾಧ್ಯನಾ? 64ರ ವರ್ಗಮೂಲ -8 ಆಗ್ಲಿಕ್ಕೆ ಸಾಧ್ಯನಾ? ಅದು ತಗೋಬೋದು. ಹೇಗೆ ಅಂತಂದರೆ ನೋಡಿ, 64ರ ವರ್ಗಮೂಲ -8 ಸಹ ಆಗತ್ತೆ. ಅದು ಹೇಗೆ ಅಂತ ಕೇಳ್ಬೋದು ನೀವು. ಅದು ಹೇಗೆ ಅಂತಂದರೆ ನೋಡಿ, 64 ಇಸ್ ಈಕ್ವಲ್ ಟು 8 × 8 ಅಂತ ತೆಗೆದುಕೊಳ್ತೀವಿ. ಅದೇ ರೀತಿ 64 ಇಸ್ ಈಕ್ವಲ್ ಟು -8 × -8. ಆಗೇನಾಗುತ್ತೆ ಹೇಳ್ರಿ? ಫಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್, 8 × 64. ಸೊ ಹಾಗಾಗಿ ಇಲ್ಲಿ ಸ್ಕ್ವಯರ್ ರೂಟ್ ಆಫ್ 64 ಅಂತಂದರೆ ಅದರ ಮೂಲ 2 ಬರುತ್ತೆ. ಪ್ಲಸ್ ಅಥವಾ +8 ಅಥವಾ -8 ಎರಡೂ ಸಹ ಆಗುತ್ತೆ. ನೋಡಿ, ಇದನ್ನು ವರ್ಗಮೂಲದ ಸಿಂಬಲ್ ಅಂತ ಕರೀತಾರೆ. 64ರ ವರ್ಗಮೂಲ ಅಂತ ಹಿಂಗೆ ಬರೆದ್ರೆ, ಈ ರೀತಿ ಬರೆದ್ರೆ 64ರ ವರ್ಗಮೂಲ ಅಂತ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ಆದರೆ ಇಲ್ಲಿ ಈ ಪಾಠದಲ್ಲಿ ನಾವು ಪ್ಲಸ್ ಬರೀ ಧನ ಚಿಹ್ನೆಗಳನ್ನು ಮಾತ್ರ ತೆಗೆದುಕೊಳ್ತೀವಿ, ಋಣ ಚಿಹ್ನೆಗಳನ್ನು ತೆಗೆದುಕೊಳ್ಳಲ್ಲ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ, ಇಲ್ಲಿ ಅದನ್ನು ಹೇಳಿದ್ದಾರೆ. ಪ್ರತಿಯೊಂದು ಪರಿಪೂರ್ಣ ವರ್ಗವು 2 ಪೂರ್ಣಾಂಕ ವರ್ಗಮೂಲವನ್ನು ಹೊಂದಿರುತ್ತೆ. ಒಂದು ಧನಾತ್ಮಕ, ಒಂದು ಋಣಾತ್ಮಕ, ಒಂದು +8 ಒಂದು -8. ಸೊ ಹಾಗಾಗಿ ಅದರ ಸಂಕೇತ ಸ್ಕ್ವಯರ್ ರೂಟ್ ಆಫ್ n ಇಸ್ ಈಕ್ವಲ್ ಟು ± ಅದರ ವರ್ಗಮೂಲ ಯಾವುದು? ಎಕ್ಸು. ಹೌದಾ? ಸೊ ಹಾಗಾಗಿ ಅಥವಾ ಇದನ್ನು ಹಿಂಗೂ ಬರಿಬೋದು, n ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಈಗ ಇಲ್ಲಿ ಸಂಖ್ಯೆಗಳದಾದರೆ ನೋಡಿ, ಸ್ಕ್ವಯರ್ ರೂಟ್ ಆಫ್ 64 ಇಸ್ ಈಕ್ವಲ್ ಟು ಇದ್ರ ವರ್ಗಮೂಲ ಏನು? ±8. ಹೌದಾ? ಸೊ ಹಿಂಗೆ ಬರಿಬೋದು. ಅಥವಾ 64 ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂತಲೇ ಬರಿಬೋದು. ಅದು ಇದರ ಜನರಲ್ ಫಾರ್ಮ್ ಆಗಿದೆ ಇಲ್ಲಿ. ಈಗ ಮುಂದಿಂದು 576 ಅಥವಾ 327ರಂತಹ ಸಂಖ್ಯೆಯನ್ನು ನೀಡಿದರೆ ಅದು ಪೂರ್ಣ ವರ್ಗವೇ ಎಂದು ನಾವು ಹೇಗೆ ಕಂಡುಹಿಡಿಬೋದು? ಅದು ಪೂರ್ಣ ವರ್ಗವಾಗಿದ್ದರೆ ಅದರ ವರ್ಗಮೂಲವನ್ನು ನಾವು ಹೇಗೆ ಕಂಡುಹಿಡಿಬೋದು ಅಂತ ಈಗ ನಮಗೆ ಗೊತ್ತಿದೆ. ಮೊದಲನೇ ಒಂದು ಏನು 2ನೇ ಭಾಗ 2ರಲ್ಲಿ ನಾವೇನು ತಿಳ್ಕೊಂಡ್ವಿ? ಬಿಡಿ ಸ್ಥಾನದಲ್ಲಿ ಅಂಕಿಗಳು ಯಾವ ಬರಬೇಕು, ವರ್ಗಮೂಲ ಆಗಿದ್ದರೆ ಯಾವ ಬರಬೇಕು, ಯಾವ ಬರಬಾರ್ದು ಅನ್ನೋ ಆಧಾರದ ಮೇಲೆ ನಾವು ಕಂಡುಹಿಡಿಬೋದು. ನೋಡಿ, ಅದನ್ನು
ಪೂರ್ಣ ವರ್ಗಗಳು ಅಂತಂದರೆ 1, 4, 9, 6, 5 ಅಥವಾ ಸಮ ಸಂಖ್ಯೆಯ ಸೊನ್ನೆಗಳನ್ನು ಹೊಂದಿರತಕ್ಕಂಥವು ನಮಗೆ ಗೊತ್ತಿದೆ ಏನೋ ಅಪೂರ್ಣ ವರ್ಗಗಳು ಅಂತ. ಈ ನಿಬಂಧನೆಯನ್ನು ಪೂರೈಸ್ತಕ್ಕಂಥ ಸಂಖ್ಯೆ ಏನಾಗಿದೆ ಒಂದು ವರ್ಗ ಅಂತ ನಾವು ಹೇಳ್ಬೋದಾ ಅಂದರೆ ಖಚಿತವಾಗಿ ಹೇಳಕ್ಕೆ ಬರಲ್ಲ. ಕೊನೆಯಲ್ಲಿ 1, 4, 9, 6, 5 ಮತ್ತು ಸಮಸಂಖ್ಯೆ 0 ಇರಬೇಕು. ಹಾಗೆ ಆದರೆ ಸಮಸಂಖ್ಯೆ 0 ಬಂದಿರೋವೆಲ್ಲ ವರ್ಗ ಸಂಖ್ಯೆ ಆಗಲ್ಲ. ಉದಾಹರಣೆ 200, ಅಲ್ಲಿ ಸಮಸಂಖ್ಯೆ 0 2 ಇದ್ದಾವೆ, ಆದರೆ 200 ವರ್ಗ ಸಂಖ್ಯೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಇವೆರಡರಲ್ಲಿ ಕೆಲವು ಹೇಳ್ಬೋದು ಯಾವುದು ವರ್ಗ ಸಂಖ್ಯೆ ಯಾವುದು ವರ್ಗ ಸಂಖ್ಯೆ ಅಲ್ಲ ಅಂತ. ನೋಡಿ 327 ಇದು ವರ್ಗ ಸಂಖ್ಯೆ ಅಲ್ಲ. ಕಾರಣ ಏನಪ್ಪ ಅಂತಂದರೆ 2, 3, 7, 8 ಈ ಸಂಖ್ಯೆ ಬರಬಾರ್ದು ಬಿಡಿ ಸ್ಥಾನದಲ್ಲಿ. ವರ್ಗಗಳ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಈ ಸಂಖ್ಯೆಗಳು ಬಂದರೆ ಅವು ವರ್ಗ ಸಂಖ್ಯೆ ಅಲ್ಲ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಅದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಆದರೆ 576 ಸಂಖ್ಯೆ ಸಹ ಒಂದು ಪೂರ್ಣ ವರ್ಗನ. ಹಾಗಾದರೆ 6 ಬಂದಿದೆಯಪ್ಪ ಇಲ್ಲಿ, ಹೌದಾ? ಇಲ್ಲಿ 6 ಬಂದಿದೆ, ಇದು 6 ಬಂದಿದೆ, ಇದು ವರ್ಗ ಸಂಖ್ಯೆನ ಅಂತ ಹೇಳಲಿಕ್ಕೆ ನಮಗೆ ಡೆಫಿನೆಟಾಗಿ ಹೇಳೋಕ್ಕೆ ಬರಲ್ಲ. ಸೊ ಹಾಗಾಗಿ ಈಗ ನಾವು ಮೊದಲನೇ ಸ್ಟೆಪ್ ಏನು ಅಂತಂದರೆ ನಾವು ಎಲ್ಲ ವರ್ಗ ಸಂಖ್ಯೆಯನ್ನು ಅನುಕ್ರಮವಾಗಿ ಪಟ್ಟಿ ಮಾಡಿ ಆ ಪಟ್ಟಿಯಲ್ಲಿ 576 ಐತಾ ಅಂತ ಗಮನಿಸೋಣ. ಈಗ ಉದಾಹರಣೆ ಏನು 1 ಸ್ಕ್ವೇರು 2 ಸ್ಕ್ವೇರು 3 30ರವರೆಗೆ ಏನು ಪಟ್ಟಿ ಗೊತ್ತಿದೆ 30ರವರೆಗೂ ಮಾಡ್ಕೊಳ್ತಾ ಹೋಗೋಣ. ಈಗ 20 ಸ್ಕ್ವೇರ್ ಅಂದರೆ 2 2 4 2 0 400 ಆಗುತ್ತೆ. ಅಂದರೆ 400ಕ್ಕಿಂತ ದೊಡ್ಡದಾಗಿರೋದ್ರಿಂದ ಅದು 576. ಅದೇ ರೀತಿ 21 ಸ್ಕ್ವೇರು 22 ಸ್ಕ್ವೇರ್ 23 ಸ್ಕ್ವೇರ್ ಮಾಡ್ಕೊಂತ ಹೋಗೋಣ. ನೋಡಿ 20 ಸ್ಕ್ವೇರ್ 400, 21 ಸ್ಕ್ವೇರ್ 441, 22 ಸ್ಕ್ವೇರ್ 484, 23 ಸ್ಕ್ವೇರ್ 529, 24 ಸ್ಕ್ವೇರ್ 576 ಅಂತ. ಈ ರೀತಿ ಮೆಥಡ್ ಮಾಡ್ಬೋದು. ಬಟ್ ತುಂಬ ಲೆಂತಿ ವಿಧಾನ ಆಗುತ್ತೆ, ತುಂಬ ಲೆಂತಿ ಪ್ರೊಸೆಸ್ ಆಗುತ್ತೆ. ಹಂಗಾಗಿ ಇದು ಸಹ ಅಷ್ಟು ಪರ್ಫೆಕ್ಟ್ ಅಲ್ಲ ಅಂತ ಇದರ ಅರ್ಥ. ಇನ್ನು ಎರಡನೇ ಮೆಥಡ್ ಏನಪ್ಪ ಅಂತಂದರೆ ಈಗ ಫಸ್ಟು ನಾವು ಬಿಡಿ ಸ್ಥಾನದಲ್ಲಿ ನೋಡ್ಕೊಂಡ್ವಿ, ಆಮೇಲೆ 30ರವರೆಗೂ ಸಂಖ್ಯೆಗಳನ್ನು ಬರ್ಕೊಂಡು ಅದ್ರ ವರ್ಗ ಸಂಖ್ಯೆಯನ್ನು ಬರ್ಕೊಂಡು ಮಾಡೋದು. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಬೆಸ ಸಂಖ್ಯೆಗಳ ಅನುಕ್ರಮ ವ್ಯವಕಲನದಿಂದ ಮೊದಲು 1 ಕಳೆಯೋದು, ಆಮೇಲೆ 3 ಕಳೆಯೋದು, 5 ಕಳೆಯೋದು, 7 ಕಳೆಯೋದು, ಹಿಂಗೆ ಮಾಡ್ಕೊತ ಹೋಗಿ 0 ಬಂದರೆ ಅದು ವರ್ಗ ಸಂಖ್ಯೆ ಅಂತ. ಈಗ ಉದಾಹರಣೆ ನೋಡಿರಿ 81 ಕೊಟ್ಟಿದ್ದಾರೆ, 81ಅನ್ನು ತೆಗೆದುಕೊಳ್ಳೋಣ. 81ಅನ್ನು ಮೊದಲನೇ ಬೆಸ ಸಂಖ್ಯೆ ಯಾವುದು 1 ಕಳೆಯೋಣ, ಎಷ್ಟು ಬಂತು 81 ಬಂತು. ನೆಕ್ಸ್ಟು ಎರಡನೇ ಬೆಸ ಸಂಖ್ಯೆ ಯಾವುದು 3 ಕಳೆದ್ರೆ ನೋಡಿ ಎಷ್ಟಾಗುತ್ತೆ 77 ಆಗುತ್ತೆ. ನೆಕ್ಸ್ಟ್ 77ಕ್ಕೆ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವುದು 3ಕ್ಕಿಂತ ದೊಡ್ಡದು 5. ಸೊ 5 77ರಲ್ಲಿ 5 ಹೋದರೆ 72. ಈಗ 72ರಲ್ಲಿ 7 ಕಳೆಯೋಣ, 65 ಬರುತ್ತೆ. ಈಗ 65ರಲ್ಲಿ ನೆಕ್ಸ್ಟ್ ಬೆಸ ಸಂಖ್ಯೆ 9, ಇದನ್ನು ಕಳೆದ್ರೆ ಎಷ್ಟು ಬರುತ್ತೆ 56 ಬರುತ್ತೆ. ಅದೇ ರೀತಿ 56ರಲ್ಲಿ 11 ಕಳೆಯೋಣ. 56ರಲ್ಲಿ 10 ಕಳೆದ್ರೆ ಎಷ್ಟು 46, 1 ಕಳೆದ್ರೆ ಅಲ್ಲಿಗೆ 45 ಆಗುತ್ತೆ ಇದು. ಸೊ ಈಗ 45ರಲ್ಲಿ 13 ಕಳೆಯೋಣ, ಅಲ್ಲಿಗೆ 10 ಕಳೆದ್ರೆ ಎಷ್ಟಾಗುತ್ತೆ 35, ಮತ್ತು 3 ಕಳೆದ್ರೆ ಅಲ್ಲಿಗೆ 32 ಆಗುತ್ತೆ. ಈಗ 32ರಲ್ಲಿ 15 ಕಳೆಯೋಣ. ನೋಡಿ 15 ಕಳೆಯೋಣ, 30ರಲ್ಲಿ 15 ಹೋದರೆ 15 ಪ್ಲಸ್ 2 ಇದೆ, ಅಲ್ಲಿಗೆ 17 ಆಯಿತು. ಈಗ 17, ಈಗೇನು ಉಳಿತು ದೊಡ್ಡ ಸಂಖ್ಯೆ ಯಾವುದು 15 ಇದೆ, 15ರಿಂದ ಮುಂದಿನ ಬೆಸ ಸಂಖ್ಯೆ ಯಾವುದು 17. ಸೊ 17ರಲ್ಲಿ 17 ಕಳೆದ್ರೆ 0. ಸೊ 0 ಬಂತು. ಎಷ್ಟು ಸ್ಟೆಪ್ಪಲ್ಲಿ 0 ಬಂತು 1 ಸ್ಟೆಪ್ಪು, 2 ಸ್ಟೆಪ್ಪು, 3 ಸ್ಟೆಪ್ಪು, 4 ಸ್ಟೆಪ್ಪು, 5 ಸ್ಟೆಪ್ಪು, 6, 7, 8, 9 ಸ್ಟೆಪ್ಪಲ್ಲಿ ಹೋಯ್ತಿದ್ದು. ಸೊ ಹಂಗಾಗಿ 9 ಸ್ಕ್ವೇರ್ 81 ಮತ್ತು 0 ಬಂದಿರೋದ್ರಿಂದ 81 ನಾವೇನಂತ ಕರಿಬೋದು, ಅದು ಒಂದು ವರ್ಗ ಸಂಖ್ಯೆ ಅಂತ ಕರಿಬೋದು. ಆದರೆ ಈ ವಿಧಾನವನ್ನು ಬಳಸ್ಕೊಂಡ್ಬಿಟ್ಟು ಏನಿದೆ ಇಂದಿನ ಲೆಕ್ಕ ಏನಿದೆ 576 ಅದನ್ನು ಕಂಡುಹಿಡಿಬೋದಾ ಅಥವಾ ದೊಡ್ಡ ಸಂಖ್ಯೆ ಯಾವುದಾದ್ರೂ ಕಂಡುಹಿಡಿಬೋದಾ ಅಂತಂದರೆ ಕಂಡುಹಿಡಿಬೋದು, ಬಟ್ ತುಂಬ ಲೆಂತಿ ಪ್ರೊಸೆಸ್ ಆಗುತ್ತೆ. ಹಾಗಾಗಿ ಅದು ಸೂಟಬಲ್ ಮೆಥಡ್ ಅಲ್ಲ. ಈಗ ಒಂದು ಪೂರ್ಣಾಂಕವನ್ನು ಅದೇ ಪೂರ್ಣಾಂಕದಿಂದ ಗುಣಿಸಿದಾಗ ನಮಗೆ ಪೂರ್ಣ ವರ್ಗ ದೊರೆಯುತ್ತದೆ ಎಂದು ತಿಳಿದಿದೆ. ಒಂದು ಪೂರ್ಣ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳಲ್ಲಿ ವ್ಯಕ್ತಪಡಿಸೋದ್ರಿಂದ ಅದು ಪೂರ್ಣ ವರ್ಗವೇ ಅಂತ ನಿರ್ಧರಿಸಲಿಕ್ಕೆ ಸಹಾಯ ಆಗುತ್ತೆ. ಈಗ ನೋಡಿ ಮೆಥಡ್ ಬಂತು. ಏನು ಅಂತಂದರೆ ಒಂದು ಪೂರ್ಣಾಂಕವನ್ನು ಅದೇ ಪೂರ್ಣಾಂಕದಿಂದ ಅಂದರೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ವರ್ಗ ಸಂಖ್ಯೆ ಸಿಗುತ್ತೆ ಅಂತ ಗೊತ್ತು. ಹಾಗಾಗಿ ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಲ್ಲಿ ವ್ಯಕ್ತಪಡಿಸೋದ್ರಿಂದ ಅದು ಪೂರ್ಣ ವರ್ಗ ಅಂತ ಗೊತ್ತಾಗುತ್ತೆ. ಹೆಂಗೆ ಅಂತಂದರೆ ನೋಡಿರಿ, ಉದಾಹರಣೆ 324 ಇದೊಂದು ಪೂರ್ಣ ವರ್ಗವೇ ಅಂತ ಕೇಳಿದ್ದಾರೆ. ಸೊ ಇದನ್ನು ಏನು ಮಾಡಬಹುದು, ನಾವು ಅವಿಭಾಜ್ಯ ಅಪವರ್ತನಗಳಲ್ಲಿ ವ್ಯಕ್ತಪಡಿಸ್ಬೋದು. ಫಸ್ಟು ಅವಿಭಾಜ್ಯ ಸಂಖ್ಯೆ ಯಾವುದು 2, 2ರಿಂದ ನೋಡಿರಿ ಭಾಗ ಆಗುತ್ತೆ. ಸಮಸಂಖ್ಯೆ ಇದ್ದರೆ ಕೊನೆ ಬಿಡಿಸ್ತಂದಲ್ಲಿ ಆಗುತ್ತೆ ಅಂತ. ಅಲ್ಲಿಗೆ ನೋಡಿ 2 1 2, ಅಲ್ಲಿಗೆ 1 ದಶಕ ಕೊಟ್ಟರೆ 12 ಆಯಿತು. 2 6 12, ನೆಕ್ಸ್ಟು 2 2 4. ಈಗ ಮತ್ತೆ ಏನು 2ರಿಂದ ಹೋಗುತ್ತೆ ನೋಡಿ, ಇದು 2 8 16 ಕರೆಕ್ಟಾ. 2 1 2 ಇದೆಷ್ಟರಿಂದ ಹೋಗುತ್ತೆ 9 5 ನೋಡಿ 9ರಿಂದ ಹೋಗುತ್ತೆ. ಬಟ್ ನಾವು ಬೆಸ ಸಂಖ್ಯೆ ತೊಗೋಬೇಕು, ಅವಿಭಾಜ್ಯ ಸಂಖ್ಯೆ ತೊಗೋಬೇಕು. ಹಾಗಾಗಿ ನಾವೇನು ಮಾಡೋಣ 3ರಿಂದ ತೆಗೆದುಕೊಳ್ಳೋಣ. ನೋಡಿ 3 3 2 6, 8ರಲ್ಲಿ 6 ಹೋದರೆ 2 2 ಉಳಿತು, ಅಲ್ಲಿಗೆ 21 ಆಯಿತು. 3 7 21, ನೆಕ್ಸ್ಟ್ 3 9 27, ನೆಕ್ಸ್ಟು 3 3.
ಸೊ ಈಗ 324 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 3 ಇಂಟು ಇನ್ನೊಂದು 3 ಮತ್ತು 4 3. ಸೊ ಅಲ್ಲಿಗೆ 324 ಇಸ್ ಈಕ್ವಲ್ ಟು ನೋಡಿ ಜೋಡಿ ಜೋಡಿ ಗುಂಪಾಗಬೇಕಿದು. ಸೊ ನೋಡಿ ಇದೊಂದು ಜೋಡಿ ಯಾವುದೇ ಸಂಖ್ಯೆ ಇರಲಿ ಆ ಸಂಖ್ಯೆ ಜೋಡಿ ಬಂದರೆ ಮಾತ್ರ ಅದು ವರ್ಗ ಸಂಖ್ಯೆ ಅಂತ. ಸೊ ಹಾಗಾಗಿ ಇದನ್ನು ಹಿಂಗೂ ಬರಿಬೋದು 324 ಇಸ್ ಈಕ್ವಲ್ ಟು ನೋಡಿ 2 ಇಲ್ಲೊಂದು 3 ಇಲ್ಲೊಂದು 3 ಹೀಗೂ ಬರಿಬೋದು, ಮತ್ತು 2 ಇಂಟು 3 ಇಂಟು 3 ಇದಕ್ಕೂ ಬರಿಬೋದು. ಈಗ 324 ಇಸ್ ಈಕ್ವಲ್ ಟು ನೋಡಿ 2 3 6 ಹೌದಾ, 6 3 18 18 ಇಂಟು 18 ಅಲ್ಲಿ ಸ್ಕ್ವೇರ್ ರೂಟ್ ಆಫ್ 324 ಇಸ್ ಈಕ್ವಲ್ ಟು 18 ಆಗುತ್ತೆ. ಸೊ ಹಾಗಾಗಿ 324ರ ವರ್ಗಮೂಲ ಎಷ್ಟು? 18. ಸೊ ಈ ರೀತಿ ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವು ಇದನ್ನು ಕಂಡುಹಿಡಿಯಬಹುದಾಗಿದೆ. 156 ಒಂದು ಪೂರ್ಣ ವರ್ಗವೇ? ಯಾವುದು? ಅವಿಭಾಜ್ಯ ಅಪವರ್ತನಗಳ ಮೂಲಕನೇ ಕಂಡುಹಿಡಿಯಬೇಕು. 156 2ರಿಂದ ಮಾಡ್ತಾ ಹೋಗೋಣ. 2 7 14, 1 ದಶಕ 16 ಆಯಿತು. 2 8 16, ಹೇಗೇನು 2ರಿಂದನೇ ಮಾಡೋಣ. 2 3 6 ದಶಕ 1 18 ಆಯಿತು. 2 9 18. ಇದು 39 ಯಾವುದರಿಂದ ಹೋಗುತ್ತೆ? 13ರಿಂದ ಹೋಗುತ್ತೆ. 13 ಅವಿಭಾಜ್ಯ ಸಂಖ್ಯೆ. 13 3 39. ಸೊ ಇಲ್ಲಿ ಗ್ರೂಪ್ ಮಾಡ್ತಾ ಹೋದರೆ ನೋಡಿ 156 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 13 ಇಂಟು 3. ಇಲ್ಲಿ ಇದೇನೋ ಜೋಡಿ ಬಂದಿದೆ ಸರಿ, ಆದರೆ 13 ಜೋಡಿ ಇಲ್ಲ, 3 ಜೋಡಿ ಇಲ್ಲ. ಸೊ ಹಾಗಾಗಿ ಇದು 156 ವರ್ಗ ಸಂಖ್ಯೆ ಅಲ್ಲ ಅಂತ ಬರಿಬೋದು. 156 ವರ್ಗ ಸಂಖ್ಯೆ ಅಲ್ಲ ಅಂತ ನಾವು ಬರಿಬೋದು. ಈಗ ಮುಂದಿನ ಲೆಕ್ಕ ಅವಿಭಾಜ್ಯ ಅಪವರ್ತನ ಕ್ರಮದಿಂದ 1156 ಮತ್ತು 2800 ಪೂರ್ಣ ವರ್ಗಗಳೇ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಮಾಡ್ತಾ ಹೋಗೋಣ. ಯಾವುದು? 1156 ಯಾವುದರಿಂದ ಮಾಡೋಣ? 2ರಿಂದ ಮಾಡೋಣ. 2 5 10, 1 ಉಳಿತು 15 ಆಯಿತು. 2 7 14, ಅಲ್ಲಿಗೆ 1 ಉಳಿತು 16 ಆಗುತ್ತಿದ್ದು. ಈಗ 2 8 16, ಇದು ಹೇಗೆ 2ರಿಂದ ತೆಗೆದುಕೊಳ್ಳೋಣ. 2 2 4 ದಶಕ 1 17 ಆಯಿತು. 2 8 16, ಅಲ್ಲಿ 1 ಆಯಿತು. 2 9 18. ನೋಡಿ 279 ಯಾವುದರ ವರ್ಗಮೂಲ ಹೇಳ್ರಿ? ಡೈರೆಕ್ಟು ನೀವು ಬೈಹ್ಯಾಟ್ ಮಾಡಿದಿರಿ. 17 17 ನೆನಪಿದೆಯಾ? 17 17 289. ಸೊ ಹಾಗಾಗಿ 1156 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 17 ಇಂಟು 17. ಅಥವಾ ಇದನ್ನು ಹೀಗೆ ಬರಿಬೋದು. 1156 ಇಸ್ ಈಕ್ವಲ್ ಟು ನೋಡಿ ಇಲ್ಲ ಅಲ್ಲಿ ಜೋಡಿ ಇದೆ, 17 ಜೋಡಿ ಮತ್ತು 2 ಜೋಡಿ. ಇದನ್ನು ಹಿಂಗೆ ಬರಿಬೋದು 2 ಇಂಟು 17 ಇಂಟು 2 ಇಂಟು 17. ಸೊ ಈ ರೀತಿಯೂ ಬರಿಬೋದು. ಸೊ ಅಲ್ಲಿಗೆ 1156 ಇಸ್ ಈಕ್ವಲ್ ಟು ಇದು ಏನಿದು 2 17 2 34 ಇಂಟು 17 2 34. ಅಲ್ಲಿಗೆ ಸ್ಕ್ವೇರ್ ರೂಟ್ ಆಫ್ 1156 ಇಸ್ ಈಕ್ವಲ್ ಟು 34 ಆಗುತ್ತೆ. ಇದ್ರ ವರ್ಗಮೂಲ ಎಷ್ಟು? 34. ನೆಕ್ಸ್ಟ್ ಅದೇ ರೀತಿ ಈಗ 2800 ಮಾಡೋಣ. 2800 ಯಾವುದರಿಂದ? 2ರಿಂದ ಮಾಡ್ತಾ ಹೋಗೋಣ. 2 1 2 4 8, 2 0 ಇದೆ 2 0. ಹೇಗೆ 2ರಿಂದ ಮಾಡೋಣ. 2 7 14, 2 0 ಹೌದಾ. ನೆಕ್ಸ್ಟ್ 2ರಿಂದ ಮಾಡೋಣ. 2 3 6 ಹೌದಾ. 7ರಲ್ಲಿ 6 ಹೋದರೆ 1. ನೆಕ್ಸ್ಟ್ 2 5 10 0. ಹೇಗೇನು 2ರಿಂದ ಹೋಗುತ್ತೆ ನೋಡಿ. 2 1 2 ದಶಕ 1, 2 7 14, 1 10 ಆಯಿತು. 2 5 10. ಇದು ಅವಿಭಾಜ್ಯ ಸಂಖ್ಯೆ 5. 5ರಿಂದ ಭಾಗಿಸ್ತಾ ಹೋಗೋಣ. 5 3 15, 17ರಲ್ಲಿ 15 ಹೋದರೆ 2. ಈಗ ನೋಡಿ ಎಷ್ಟು ಉಳಿತು? 25 ಆಯಿತು. 5 5 25. ಇದು ಅಗೈನ್ ನೋಡಿರಿ 5ರಿಂದ ಮತ್ತೆ ಹೋಗುತ್ತೆ. 5 7 35. ಇದು ವರ್ಗ ಸಂಖ್ಯೆನಾ? ಇದು ವರ್ಗ ಸಂಖ್ಯೆ ಅಲ್ಲ ಅನ್ಸುತ್ತೆ ನೋಡಿ. ಕಾರಣ ಏನಕ್ಕಪ್ಪ ಅಂತಂದರೆ ನೋಡಿ 2 ಇಂಟು 2 ಇಂಟು 2 ಇಂಟು 2 5 ಇಂಟು 5 ಇಂಟು 7 ನೋಡಿ ಈ 2ರ ಗುಂಪು ಸಿಕ್ತು. ಈ 2ರ ಗುಂಪು ಜೋಡಿಯಾಗಿದೆ, 5ರ ಗುಂಪು ಜೋಡಿಯಾಗಿದೆ. ಆದರೆ ಇಲ್ಲಿ 7 ಇದೆಯಲ್ಲ ಅದು 7ರ ಗುಂಪು ಇಲ್ಲ. ಸೊ ಹಾಗಾಗಿ 2800 ವರ್ಗ ಸಂಖ್ಯೆ ಅಲ್ಲ ಅಂತ ಬರಿಬೋದು. ವರ್ಗ ಸಂಖ್ಯೆ ಅಲ್ಲ.